ಬಸ್ ಸಮಸ್ಯೆಗೆ ಬೇಸತ್ತು ಹೆದ್ದಾರಿಗೆ ಇಳಿದ ವಿದ್ಯಾರ್ಥಿಗಳು ಕಳ್ಳಿಪಾಳ್ಯ ಗೇಟ್ ಬಳಿ ರಾಷ್ಟ್ರೀಯ ಹೆದ್ದಾರಿ 73 ತಡೆ ನಡೆಸಿ ಪ್ರತಿಭಟನೆ. ಗುಬ್ಬಿ ಜೂ 1 ಸಮರ್ಪಕ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಆಗ್ರಹಿಸಿ ಗುಬ್ಬಿ ತಾಲೂಕಿನ ಕಳ್ಳಿಪಾಳ್ಯ ಗೇಟ್ ಸಮೀಪ ಶಾಲಾ ಹಾಗೂ ಕಾಲೇಜು ವಿದ್ಯಾರ್ಥಿಗಳು ಬುಧವಾರ ಬೆಳಿಗ್ಗೆ ಬೆಂಗಳೂರು ಶಿವಮೊಗ್ಗ ಚತುಷ್ಪಥ ಹೆದ್ದಾರಿ 73ರಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ ಘಟನೆ ಜರುಗಿದೆ. ಕಳ್ಳಿಪಾಳ್ಯ ಗೇಟ್ನಿಂದ ಪ್ರತಿದಿನ 10 ಗ್ರಾಮಗಳ ವಿದ್ಯಾರ್ಥಿಗಳು ಗುಬ್ಬಿ ಹಾಗೂ ತುಮಕೂರು ನಗರಗಳಿಗೆ ವಿದ್ಯಾಭ್ಯಾಸಕ್ಕಾಗಿ ಪ್ರಯಾಣಿಸುತ್ತಾರೆ. ಆದರೆ ಈ ಮಾರ್ಗದಲ್ಲಿ ಸಂಚರಿಸುವ ಕೆಎಸ್ಆರ್ಟಿಸಿ ಬಸ್ಗಳು ನಿಲ್ದಾಣದಲ್ಲಿ ವಿದ್ಯಾರ್ಥಿಗಳನ್ನು ಹತ್ತಿಸಿಕೊಳ್ಳದೆ ವೇಗವಾಗಿ ತೆರಳುವುದು, ನಿಲ್ಲುವ ಕೆಲವೇ ಬಸ್ಗಳಲ್ಲಿ ಅತಿಯಾದ ಜನಸಂದಣಿ ಇರುವುದರಿಂದ ವಿದ್ಯಾರ್ಥಿಗಳು ಪ್ರತಿನಿತ್ಯ ಶಾಲಾ ಕಾಲೇಜುಗಳಿಗೆ ಸಮಯಕ್ಕೆ ಸರಿಯಾಗಿ ತಲುಪಲು ಪರದಾಡುವ ಪರಿಸ್ಥಿತಿ ಎದುರಿಸುತ್ತಿದ್ದಾರೆ. ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಹಲವು ಬಾರಿ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಬೇಸತ್ತ ವಿದ್ಯಾರ್ಥಿಗಳು ಬುಧವಾರ ಬೆಳಿಗ್ಗೆ ಬೆಂಗಳೂರು ಶಿವಮೊಗ್ಗ ರಾಷ್ಟ್ರೀಯ ಹೆದ್ದಾರಿ 73ರಲ್ಲಿ ರಸ್ತೆ ತಡೆದು ಪ್ರತಿಭಟನೆ ನಡೆಸಿದರು. ಇದರಿಂದ ಕೆಲಕಾಲ ವಾಹನ ಸಂಚಾರಕ್ಕೆ ಅಡಚಣೆ ಉಂಟಾಯಿತು. ವಿಷಯ ತಿಳಿದ ಕೂಡಲೇ ಜೆಡಿಎಸ್ ಮುಖಂಡ ಕಳ್ಳಿಪಾಳ್ಯ ಲೋಕೇಶ್ ಸ್ಥಳಕ್ಕೆ ಆಗಮಿಸಿ ವಿದ್ಯಾರ್ಥಿಗಳ ಸಮಸ್ಯೆಯನ್ನು ಆಲಿಸಿದರು. ನಂತರ ಗುಬ್ಬಿ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದರು. ಮಾಹಿತಿ ಪಡೆದ ಗುಬ್ಬಿ ಸಿಪಿಐ ರಾಘವೇಂದ್ರ ನೇತೃತ್ವದ ಪೊಲೀಸ್ ತಂಡ ಸ್ಥಳಕ್ಕಾಗಮಿಸಿ ವಿದ್ಯಾರ್ಥಿಗಳೊಂದಿಗೆ ಮಾತುಕತೆ ನಡೆಸಿ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿ ಮನವೊಲಿಸಿತು. ಬಳಿಕ ರಸ್ತೆ ತಡೆ ತೆರವುಗೊಳಿಸಿ ಹೆದ್ದಾರಿಯಲ್ಲಿ ವಾಹನಗಳ ಸುಗಮ ಸಂಚಾರಕ್ಕೆ ಅವಕಾಶ ಕಲ್ಪಿಸಲಾಯಿತು. ಸರ್ಕಾರದ ವಿರುದ್ಧ ಕಳ್ಳಿಪಾಳ್ಯ ಲೋಕೇಶ್ ಆಕ್ರೋಶ. ಪ್ರತಿಭಟನೆಯ ಸಂದರ್ಭದಲ್ಲಿ ಗುಬ್ಬಿ ಠಾಣೆಯ ಪೊಲೀಸ್ ಸಿಬ್ಬಂದಿ ಸೂಕ್ತ ಬಂದೋಬಸ್ತ್ ಏರ್ಪಡಿಸಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಎಚ್ಚರಿಕೆ ವಹಿಸಿದರು. ಪಬ್ಲಿಕ್ ನ್ಯೂಸ್ ಕನ್ನಡ ಗುಬ್ಬಿ. 12 ಗ್ರಾಮದ ಮಕ್ಕಳು ಇಲ್ಲಿ ಬರ್ತವೆ. ಎಲ್ಲ ಬಡವ್ರ ಮಕ್ಕಳು, ಯಾವುದೇ ಇಲ್ಲಿ ಅವರು ಸ್ವಂತ ಖರ್ಚಲ್ಲಿ ಹೋಗೋದಕ್ಕೆ ಸವಲತ್ತುಗಳಿಲ್ಲ. ಅಂತಹ ಬಡವ್ರ ಮಕ್ಕಳುಗಳು ಗೌರ್ಮೆಂಟ್ ಬಸ್ಗಳಿಗೆ ಹೋಗ್ಬೇಕಾದ್ರೆ ಬೆಳಗ್ಗೆ 7 ಗಂಟೆಗೆ ಬಂದರೆ 9 ಗಂಟೆ ಆದರೂ ಬಸ್ಗಳು ಸಿಗಲ್ಲ. ಅವ್ರ ಟೈಮ್ ಏನಾಗಬೇಕು, ಅವ್ರು ಇನ್ ಟೈಮ್ಗೆ ಹೋಗ್ಬೇಕು. ಬಸ್ ವ್ಯವಸ್ಥೆಗಳು ಮಾಡಬೇಕು, ಬಸ್ಸಿನ ವ್ಯವಸ್ಥೆಗಳು ಮಾಡಬೇಕು. ಇಲ್ಲಿ ಬಂದು ಪಾಪ ನಮಗೆ ಹೊಟ್ಟೆ ಬಂದು 7 ಗಂಟೆಯಲ್ಲಿ ಕೂತ್ಕೊಂಡು 7 ಗಂಟೆ ಬರ್ಬೇಕಾದ್ರೆ ಅವ್ರು ಎಷ್ಟು ಕಷ್ಟ ಬಿದ್ದು ಮನೇಲಿ ಕಳಿಸ್ಕೊಟ್ಟಿರ್ತಾರೆ. ಅವ್ರಿಗೆ ಬಸ್ ವ್ಯವಸ್ಥೆ ಹೆಚ್ಚುವರಿ ಬಸ್ ವ್ಯವಸ್ಥೆ ಮಾಡಿ ಮಕ್ಕಳುಗಳು ಇನ್ ಟೈಮ್ಗೆ ಶಾಲೆಗೆ ಹೋಗೋದಕ್ಕೆ ವ್ಯವಸ್ಥೆ ಮಾಡಬೇಕು. ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾ ಇದ್ದೀನಿ. ಸಂಬಂಧಪಟ್ಟವರು ಗಮನ ಹರಿಸ್ಬೇಕು. ದಯವಿಟ್ಟು ಈ ಥರ ಆಗಬಾರ್ದು. ನಿಮ್ಮನ್ನು ಯಾರು ಪ್ರತಿಭಟನೆ ಕೊಟ್ಟು ಬಸ್ಗಳೆಲ್ಲ ಕಮ್ಮಿ ಮಾಡಿ ಮಕ್ಕಳುಗಳಿಗೆ ಸವಲತ್ತಿಲ್ಲ ಅಂತಂದ್ಮೇಲೆ ಮತ್ತೆ ಯಾವ ಸರ್ಕಾರ ನಿಮ್ಮದು, ಯಾವ ಸಂಬಂಧಪಟ್ಟ ಅಧಿಕಾರಿ ಹೇಗೆ ಕೆಲಸ ಮಾಡ್ತಾ ಇದ್ದೀರಾ? ಮಕ್ಕಳುಗಳು ಕೋರ್ಟ್ ಕೇಳ್ಯಾರ ಯಾರು ಇಲ್ಲಿ ಹಳ್ಳಿ ಕಡೆ? ಇವತ್ತು ನೋಡಿ ಮಕ್ಕಳುಗಳು ಬೀದಿಗೆ ನ್ಯಾಷನಲ್ ಕೂತ್ಕೊಳ್ಳೋಂಥ ಪರಿಸ್ಥಿತಿ ಸೃಷ್ಟಿ ಮಾಡಿದರೆ ನೀವು. ಸೀಟಿಗೆ ಸಂಬಂಧಪಟ್ಟ ಮಕ್ಕಳೆಲ್ಲ ಸೇರ್ಕೊಂಡು ಒಂದು ಅರ್ಜಿ ಕೊಡ್ತಾರೆ ಸಂಬಂಧಪಟ್ಟ ಕೋರ್ಟ್ಗೆ, KSRTC ಡಿಪೋಗೆ. ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಡಿಪೋ ಮ್ಯಾನೇಜರ್ ಯಾರು ಸಂಬಂಧಪಟ್ಟರು ಅದು ಗಮನಹರಿಸಿ ಹೆಚ್ಚುವರಿ ಬಸ್ ಕಳ್ಳಿಪಾಳ್ಯ ಗುಬ್ಬಿ ತುಮಕೂರಿಂದ ಗುಬ್ಬಿಗೆ ಹೆಚ್ಚುವರಿ ಬಸ್ ವ್ಯವಸ್ಥೆ ಮಾಡಬೇಕು ಮಕ್ಕಳಿಗೋಸ್ಕರ ಅಂತ ನಾವು ಈ ಸಂದರ್ಭದಲ್ಲಿ ಹೇಳಬೇಕು.